ಏನಾಗಿದೆ ಅಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಆರೋಪ ಎದುರಿಸ್ತಕ್ಕಂಥ ಒಂದು ಮುಡಾ ಹಗರಣ ಮತ್ತೆ ವಕ್ಫ್ ಹಗರಣಗಳು ಇವತ್ತು ಮಾಧ್ಯಮದಲ್ಲಿ ಬಂದು ದೇಶಾದ್ಯಂತ ಸುದ್ದಿಯಾಗಿವೆ. ಅಂಥದ್ರಲ್ಲಿ ಇವನ್ನ ಎರಡೂ ಮೀರಿಸುವಂಥದ್ದು ಒಂದು ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ. ಏನಾಗಿದೆ ಅಂದ್ರೆ 762 ಎಕರೆ 20 ಗುಂಟೆ ಸರ್ಕಾರಿ ಜಮೀನನ್ನು ಇವತ್ತ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಬಹುತೇಕ ಸಚಿವರ ಹಿಂದ್ಗಡೆ ಇರಬಹುದು ಹಾಗೂ ಮತ್ತು ಅಧಿಕಾರಿಗಳು ಸೇರಿಕೊಂಡ 762 ಎಕರೆ 20 ಗುಂಟೆ ಸರ್ಕಾರಿ ಜಮೀನನ್ನು ನುಂಗು ಹಾಕುವಂತ ಒಂದು ಬೃಹತ್ ಭೂ ಹಗರಣ ಅಂತ ಹೇಳಿ ಇದನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಅಂತ ಹಗರಣ ಇವತ್ತ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ. ಅದೇನಾಗಿದೆಪ್ಪ ಅಂದ್ರೆ ರಾಯಬಾಗ್ ಜಿಲ್ಲೆ ದೇವನಕಟ್ಟಿ ಗ್ರಾಮದಲ್ಲಿ ಸರ್ವೆ ನಂಬರ್ 59 152 ಎಕರೆ 20 ಗುಂಟೆ, ಸರ್ವೆ ನಂಬರ್ 79 101 ಎಕರೆ 20 ಗುಂಟೆ, ಒಟ್ಟು ಕ್ಷೇತ್ರ 254 ಎಕರೆ ಜಮೀನು. ಇದು ಸರ್ಕಾರಿ ಗುಡ್ಡದ ಪಡ ಅಂತ ಹೇಳಿತಿ. ಇದಕ್ಕೆ ಯಾವುದೇ ಭೂ ಕಂದಾಯ ಇಲ್ಲ. ಸರ್ಕಾರಿ ಗುಡ್ಡದ ಪಡ ಇಲ್ಲಾಂದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರ ಅಂತೇಳಿ ಅಧಿಕಾರಿಗಳು ದಾಖಲೆ ಮಾಡಬೇಕು. ಆದ್ರೆ ಇವತ್ತ ಅಧಿಕಾರಿಗಳು ದಾಖಲೆ ಮಾಡದೇ ಇರುವುದರಿಂದ ಅಲ್ಲಿ 2 ಜನ ಪ್ರೈವೇಟ್ ವ್ಯಕ್ತಿಗಳ ಹೆಸರು ಹಚ್ಕೊಂಡಿದ್ದಾರೆ. ಅವ್ರು ಇವತ್ತೆಲ್ಲ ನಾಳೆ 254 ಎಕರೆ ಜಮೀನನ್ನ ಯಾರಿಗೆ ಬೇಕಾದರೂ ಮಾರುವಂತ ಒಂದು ಅಧಿಕಾರನ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಲ್ಲದೆ ಖಾನಾಪುರ ತಾಲೂಕು ಜಾಂಬೋಟಿ ಹೋಬಳಿಯ ಹುಳಂದ ಗ್ರಾಮ, ಈ ಹುಳಂದ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 3 ಇದು 508 ಎಕರೆ 20 ಗುಂಟೆ ಜಮೀನು. ಇವತ್ತ ಉತ್ತಾರ ಯಾವಾಗ ಸಿದ್ಧ ಆಗಿದೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದನೂ ಆ ಉತ್ತಾರದಲ್ಲಿ ಊರಿನ ಎಲ್ಲ ಜನರ ಹಕ್ಕು ಅಂತೇಳಿ ಕಾಲಂ ನಂಬರ್ 11 ಮತ್ತು ಕಾಲಂ ನಂಬರ್ 2ರಲ್ಲಿ ಇದೆ. ಇವಾಗ ಮಣ್ಣು ತಾನೇ ನಮ್ಮ ಬೆಳಗಾವಿ ಖಾನಾಪುರ ತಹಸೀಲ್ದಾರ್ ಏನ್ ಮಾಡಿದಾರಪ್ಪ ಅಂದ್ರ ಆ ಊರಿನ ಎಲ್ಲ ಜನರ ಹಕ್ಕನ್ನು ಕಿತ್ತಾಕಿ ಅಲ್ಲಿ ಗಾವಡೆ ಏನೇನು ಸಾಕಷ್ಟು ಜನರ ಹೆಸರು ಹಚ್ಚಿ ಹಕ್ಕು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೋಗಿ ಅವರು ಆ ಉತ್ತಾರದಲ್ಲಿ ಯಾರ್ದಾರ ಜಮೀನು ಬೇಕಾದವ್ರು ಮಾರ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಸುಮಾರು 762 ಎಕರೆ ಸರ್ಕಾರ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತ ಆ ಸರ್ಕಾರ ಆಸ್ತಿಯನ್ನ ತಿನ್ಲಿಕ್ಕೆ ಭೂಗಡರಾಗಿಬಿಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ರಾಜಕೀಯ ಅಥವಾ ಸಚಿವರ ಕೈವಾಡ ಇವ್ರಿಗೆ ಬೆಂಬಲ ಇದಿದೆ ಅಂತ ಇದ್ರಾಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಈ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ 1 ತಿಂಗಳಾಯ್ತು ಇವತ್ತು ನಾವು ಮನವಿ ಕೊಟ್ಟ, ಯಾವುದೂ ಕ್ರಮ ಇಲ್ಲ. ಇನ್ನ ಕಾಗದ ಓಡಾಡ್ತಾವ್, ನಮ್ಮನ್ನ ಕೇಳ್ತಾರೆ ಪೇಪರ್ ಚೇಂಜ್ದಾವ್ ತಗೊಂಡ್ಬರುತ್ತೇಳಿ. ಅಂದ್ರೆ ಜಿಲ್ಲಾಡಳಿತ ಎಷ್ಟು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅನ್ನೋದು ನೋಡ್ಬೇಕು. ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಈ ಬರುವ ಅಧಿವೇಶನದ ಒಳಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಸಚಿವರು ಇದ್ರೆ ಅವ್ರನ್ನೂ ಸಂಪುಟದಿಂದ ತೆಗೆದು ಹಾಕಿಬಿಡ್ರಿ. ಇಂಥ ಸಚಿವರ ಅವಶ್ಯಕತೆ ಇಲ್ಲ, ಇದ್ರೆ ಅಷ್ಟೇ. ಇಲ್ಲದೆ ಇದ್ದಲ್ಲಿ ಸುವರ್ಣಸೌಧ ಮುಂದೆ ಈ ಸರ್ಕಾರಿ ಜಮೀನು ಉಳಿಸಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡೋದಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅದರಂತೆ ನಮ್ಮ ವಿರೋಧಿ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ಬೆಳಗಾವಿ ಜಿಲ್ಲೆ ಜನರ ಪರವಾಗಿ. ಈಗೇನು 1 ತಿಂಗಳಿಂದ ನೀವು ಬರೀ ಮುಡಾ ಹಗರಣ ಒಂದು 10-12 ಪ್ಲಾಟ್ ಇರ್ಬೋದು ಅಷ್ಟಾವ, ಮತ್ತು ಈ ವಕ್ಫ್ ಹಗರಣ ಅಲ್ರಿ ಇಲ್ಲಿ 762 ಎಕರೆ ಜಮೀನು ನುಂಗಿದಾರು. ಒಂದು 200 ಸಾವಿರಕ್ಕೆಲ್ಲ ವಿರಾಮ ಕೊಟ್ಟ ಈ ಬೆಳಗಾವಿ ಜಿಲ್ಲೆ ಜಮೀನು ನುಂಗಿದ್ನತ್ತ ನೀವೆಲ್ಲ ಮಾಧ್ಯಮದವ್ರ ಮುಂದೆ ತಾವು ಕೂಡ ಹೋರಾಟ ಕೈ ಜೋಡಿಸ್ಬೇಕಂತೇಳಿ ವಿರೋಧಿ ಪಕ್ಷದ ನಾಯಕರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ. ಖಾನಾಪುರ ತಹಸೀಲ್ದಾರ್ ಹೆಸರು ಗೊತ್ತಿಲ್ಲ, ಇದನ್ನ ಮಾಡಿ 10 ದಿವಸ ಆಗೈತಿ. ಒಂದು ಪ್ರಶ್ನೆ ಇಲ್ಲಿ, ಇವತ್ತು ಯಾವುದೇ ಉತ್ತಾರದಲ್ಲಿ ಎಲ್ಲ ಆನ್ಲೈನ್ ಮ್ಯಾಗ ಆಗ್ತೈತಿ, ಲಾಗಿನ್ ಇರ್ತಾವ್. ಒಂದು ಹೆಸರು ಚೇಂಜ್ ಆತಾರ ಬೆಂಗಳೂರಿಗೆ ಭೂಮಿ ಅಂತ ಒಂದು ಶಾಖೆ ಇದೆ, ಆ ಭೂಮಿ ತಂತ್ರಾಂಶದಲ್ಲಿ ಹೋಗ್ತೈತಿ. ಎಲ್ಲಾ ಅಧಿಕಾರಿಗಳು ನೋಡ್ತಾರೆ. ಈ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ರ ಊರಿನ ಎಲ್ಲ ಜನರ ಹಕ್ಕು ಇದನ್ನ ತಹಸೀಲ್ದಾರ್ ಕಡಿಮೆ ಮಾಡಿದಾಗ ಜಿಲ್ಲಾಧಿಕಾರಿ ಮಲ್ಕೊಂಡಿದ್ರ, ಎಸಿ ಮಲ್ಕೊಂಡಿದ್ದ, ಎಲ್ಲರೂ ಇವರು ಶಾಮೀಲ್ ನಾ ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತೆ ಇದು ಗೊತ್ತಾದ್ಮೇಲೆ ಅದನ್ನ ನೋಡ್ಕೇರೆ ಇಮಿಡಿಯೇಟ್ ತಹಸೀಲ್ದಾರ್ ಮೇಲೆ ಕ್ರಮ ತಗೋಗಿತ್ತು. ಇದುವರೆಗೆ ಕ್ರಮ ತೆಗೆದುಕೊಂಡಿಲ್ಲ. ಮುಂದಿನ ಏನ್ ಮಾಡ್ತಾರೆ ಕಾದು ನೋಡುವಂತ.